ಇವತ್ತು ನಮ್ಮ ಪುಲ್ಕೇಶಿನಗರದ ಕಾವಲ್ ಬೇರ್ಸಂದ್ರ ವಾರ್ಡಿನಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಶಾಂಪುರದಿಂದ ನಾವು ದೇವರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಾಗ ಇಡೀ ವಾರ್ಡಿನ ಎಲ್ಲ ಮತದಾರರು, ಪಕ್ಷದ ಹಿರಿಯರು, ಮುಖಂಡರುಗಳು, ನಮ್ಮ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ MLCಗಳಾಗಿದ್ದಂಥ RV ವೆಂಕಟೇಶ್ ಅವರು, ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲ ಸೇರಿಕೊಂಡು ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಕಾವೇರಿ ನಗರ, ಎಲ್ಲರ ಬಂಡೆ ಎಲ್ಲರೂ ಸಹ ಒಟ್ಟಾಗಿ ಬಂದು ಸಾವಿರಾರು ಜನಗಳು ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಇವತ್ತು ಪುಲ್ಕೇಶಿ ನಗರದಲ್ಲಿ ಲಕ್ಷ ಜನಗಳು ಬಂದು ಪ್ರೋತ್ಸಾಹ ಮಾಡಿ 1 ಲಕ್ಷ ಅಂತರದಲ್ಲಿ ಗೆಲ್ಲಿಸ್ತೀನಿ ಅಂತ ಜನಗಳು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಹಾಸ್ಪಿಟ್ಲಿಲ್ಲ, ಸರಿಯಾಗಿ ಸುವ್ಯವಸ್ಥಿತವಾದ ಸ್ಕೂಲ್ಗಳಿಲ್ಲ. ಮತ್ತು ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಪ್ರಣಾಳಿಕೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಮಾಸಾಶನ ಇರ್ಬೋದು, ಬಸ್ಸಿನಲ್ಲಿ ಉಚಿತವಾದ ಸಾರಿಗೆ ವ್ಯವಸ್ಥೆ ಇರ್ಬೋದು, 10 kg ನಮ್ಮ ಅಕ್ಕಿ ಇರ್ಬೋದು, ಅಥವಾ ಇನ್ನೂ ಅನೇಕ ಇವತ್ತು ಸಹ ಬಿಡುಗಡೆ ಆಗ್ತದೆ. ಆದ್ದರಿಂದ ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೂ ಬರುತ್ತೆ. ಪುಲ್ಕೇಶಿ ನಗರದಲ್ಲಿ ನಮಗೆ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತ ನನಗೊಂದು ಆಶಾಭಾವನೆ. ಈ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆಗಳಿದ್ದಾವೆ, ಅನೇಕ ಸಮಸ್ಯೆಗಳಿದ್ದಾವೆ. ಆದ್ದರಿಂದ ನಮ್ಮ ಪಕ್ಷ ಬಂದೇ ಬರುತ್ತೆ. ಹೇಳಿ. ಹೌದು. ಹೇಗಿದೆ ಸರ್ ವಾತಾವರಣ ನೀವು ನೋಡಿದ ಹಾಗೆ? ಯಾಕೆಂದರೆ ಪುಲ್ಕೇಶಿ ನಗರಕ್ಕೆ ನಮ್ಮ AC ಶ್ರೀನಿವಾಸ್ ಅವರು ಅತ್ಯಂತ ಯೋಗ್ಯ, ಸಮರ್ಥ, ಒಬ್ಬ ದಕ್ಷ ಅಭ್ಯರ್ಥಿ. ಅವ್ರು ಮಾಡುವಂಥ ಕೆಲಸದ ವೈಖರಿ ನಾನು ದೇವನಹಳ್ಳಿಯಲ್ಲಿ ನೋಡಿದ್ದೇನೆ. ಸುಮಾರು 5 ವರ್ಷಗಳ ಕಾಲ ಭಾಳ ಅಲ್ಲಿ ನಮ್ಮ ಕಾಂಗ್ರೆಸ್ಸು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ 5 ವರ್ಷದಲ್ಲಿ ಅದು ಖಂಡಿತವಾಗಿ ಗೆಲ್ತದೆ ಅಂಥೇಳಿ ಆ ವಾತಾವರಣಕ್ಕೆ ಕಾಂಗ್ರೆಸ್ಸನ್ನು ತರಲಿಕ್ಕೆ ಇವರ ನಾಯಕತ್ವನೇ ಭಾಳ ಮುಖ್ಯ. ಶ್ರೀನಿವಾಸ್ ಅವರ ನಾಯಕತ್ವನೇ ಭಾಳ ಮುಖ್ಯ. ಬನ್ನಿ ಪ್ರಸಾದ್, ನಾಯಕತ್ವನೇ ಮುಖ್ಯ. ಆದ್ದರಿಂದ ಇದು ಅಲ್ಲಿ ಜನ ಅವರನ್ನು, ಯಾಕಂದರೆ KH ಮುನಿಯಪ್ಪ ಅಂಥೇಳಿ ಬಂದು ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಆದ್ದರಿಂದ ಅವರಿಗೆ ಅಲ್ಲಿ ಸೀಟನ್ನು ತ್ಯಾಗ ಮಾಡಿ ಏನು ಬೇಸರ ಇಲ್ಲದೆ ಇಲ್ಲಿ ಬಂದಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ಅಲ್ಲಿ ಕೂಡ ದೇವನಹಳ್ಳಿಯಲ್ಲಿ KH ಮುನಿಯಪ್ಪರನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ಶ್ರಮ ವಹಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಂದು ಕ್ಯಾಡರನ್ನು, ಒಂದು ಕಾರ್ಯಕರ್ತರ ತಂಡವನ್ನು ಭಾಳ ಚೆನ್ನಾಗಿ ನಿರ್ವಹಿಸಿ ತಯಾರು ಮಾಡಿದಂಥ ಕೀರ್ತಿ AC ಶ್ರೀನಿವಾಸ್ ಅವರಿಗೆ ಸಲ್ಲಬೇಕಾಗ್ತದೆ. ಈಗ ಪುಲ್ಕೇಶಿಗೆ ಲಾಭ ಆಯಿತು. ಈಗ ಯಾಕೆಂದರೆ ಅಲ್ಲಿ ಅವರಿಗೆ ಸಿಗದೇ ಇದ್ದ ಕಾರಣ ಪುಲ್ಕೇಶಿ ಕಾರ್ಯಕ್ಷೇತ್ರಕ್ಕೆ ಒಂದು ಅತ್ಯುತ್ತಮವಾದಂಥ ಅಭ್ಯರ್ಥಿಯನ್ನು ಪಡ್ಕೊಂಡಂಥದ್ದಾಯಿತು. ಅತ್ಯಂತ ಅನುಭವಿ ಮತ್ತು ದಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳು ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಇವರು AC ಶ್ರೀನಿವಾಸ್ ಪ್ರಚಂಡ ಬಹುಮತದಿಂದ ಈ ಭಾಗದಲ್ಲಿ ಗೆಲ್ತಾರೆ ಎಂಬುದಕ್ಕೆ ಯಾವ ಅನುಮಾನ ಕೂಡ ಇಲ್ಲ. ಪ್ರಚಾರದಲ್ಲಿ ಶ್ರೀನಿವಾಸ್ ಅವರನ್ನು ಯಾಕೆ ಗೆಲ್ಲಿಸಬೇಕು ಅಂತ ಹೇಳ್ತೀರಾ ಈಗ ಮತದಾರರಿಗೆ? ಹೌದು, ಹೇಳಬೇಕಲ್ಲ. ಯಾಕಂದರೆ ಈ ಭಾಗದಲ್ಲಿ ಭಾಳ ಕೆಲಸ ಆಗಬೇಕು. ನಾನು ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಇರುವಾಗ ಮುಖ್ಯಮಂತ್ರಿ ಒಂದು ಗಲಭೆ ಆಯಿತು ಇಲ್ಲಿ JJ ನಗರಲ್ಲ, DJ ಹಳ್ಳಿ, KJ ಹಳ್ಳಿಯಲ್ಲಿ ಭಾಳ ಆದಾಗ ನಾನೊಂದು ಪ್ಯಾಕೇಜ್ ಕೊಟ್ಟು, ಮುಖ್ಯಮಂತ್ರಿಯಾಗಿ ಒಂದು ದೊಡ್ಡ ಪ್ಯಾಕೇಜ್ ಕೊಟ್ಟು ಕುಡಿಯುವ ನೀರು, ಕ್ಲೀನು, ಅದೆಲ್ಲ ಮಾಡಿ ಒಂದು ಆದರ್ಶ ಜಾಗವಾಗಿ ನಾವು ಅದನ್ನು ಮಾಡಿದ್ದೇವೆ. ಆದ್ದರಿಂದ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿ ಗೆದ್ದಾಗ ಇಡೀ ಕ್ಷೇತ್ರ ಏನಿದೆ ಇದೊಂದು ಆದರ್ಶ ಬಡಾವಣೆ ಅಂತೇಳಿ ಮಾಡಲಿಕ್ಕೆ ನಮ್ಮ ಶ್ರೀನಿವಾಸ್ ಅವರು ಖಂಡಿತವಾಗಿ ಸಮರ್ಥರು ಮತ್ತು ಮಾಡ್ತಾರೆ. ನಮ್ಮ ಆಶೀರ್ವಾದ ಕೂಡ 100ಕ್ಕೆ 100% ಅವರ ಕಡೆ. ಈಗ ಅದನ್ನು ಇಲ್ಲಿ ಜನ ತಿಳುವಳಿಕೆ ಜನ, ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸರ್ವರಿಗೂ ನ್ಯಾಯವನ್ನು, ಸಾಮಾಜಿಕ ನ್ಯಾಯವನ್ನು ಕೊಡತಕ್ಕಂಥ ಪಕ್ಷ. ಅದನ್ನು ನಾವು ತೋರಿಸಿದ್ದೇವೆ. ಯಾಕಂದರೆ ಇಲ್ಲಿ ಕೂಡ ಬೆಂಗಳೂರು ಸಿಟಿಯ ಒಂದು ಅಭಿವೃದ್ಧಿ, ಅದು ಕುಡಿಯುವ ನೀರಿರ್ಬೋದು. ನಾನು 3rd 4th ಸ್ಟೇಜನ್ನು ನಾನು ಮುಖ್ಯಮಂತ್ರಿ ಒಳಗ ಇಡೀ ಕುಡಿಯುವ ನೀರಿಗೆ ಎಲ್ಲ ಮಾಡಿದ್ದೇವೆ. ಮತ್ತು ಸಾಕಷ್ಟು ಇಲ್ಲಿ ಒಳಚರಂಡಿ ಯೋಜನೆಗಳನ್ನು ಕೂಡ ಭಾಳ ಯಶಸ್ವಿಯಾಗಿ ಕಾಂಗ್ರೆಸ್ಸೇ ಮಾಡಿದ್ದು ಕಾಂಟ್ರಿಬ್ಯೂಷನ್. ಮತ್ತು ಯಾರು BJP ಅಲ್ಲ, ಯಾರೂ ಅಲ್ಲ. ಮತ್ತು ಇಲ್ಲಿ ಈ ಭಾಗದಲ್ಲಿ ಭಾಳ ಕೆಲಸ ಆಗಬೇಕು. ಅದಕ್ಕೆ ನಾನು ಅವರ ಜೊತೆಯಲ್ಲಿ ಸೇರ್ತೇನೆ. ಈ ಕೆಲಸ ಎಲ್ಲ ಸಮರ್ಪಕವಾಗುವ ರೀತಿಯಲ್ಲಿ ಯಾವ ರೀತಿ DJ ಹಳ್ಳಿ ಮತ್ತು KG ಹಳ್ಳಿ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದು, ಅದು ಜನಗಳ ಮನಸ್ಸಿನಲ್ಲಿ, ಸ್ಮರಣೆಯಲ್ಲಿ ಈಗಲೂ ಕೂಡ ಇದೆ. ಆದ್ದರಿಂದ ಇಲ್ಲಿ ಕೂಡ ಅದೇ ಮಾಡ್ತೇವೆ. ಮತ್ತು ಮುಖ್ಯವಾಗಿ ಈ ಭಾಗದ ಎಲ್ಲರಿಗೂ, ಎಲ್ಲ ವರ್ಗದವರಿಗೆ ನ್ಯಾಯ ಕೊಡತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನಿಮ್ಗೆ ಗೊತ್ತಿದೆ, ನಾನು ಚಿನ್ನಪ್ಪ ರೆಡ್ಡಿ ಆಯೋಗದ ಏನು ಹಿಂದುಳಿದ ವರ್ಗದವರ
ಆಯೋಗ ಇತ್ತು, ಅದನ್ನು ನಾವು ಅನುಷ್ಠಾನ ಮಾಡಿದೆವು. ಅದಕ್ಕೆ ಮೈನಾರಿಟೀಸು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಸೋಷಿಯಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರು ಅಂತೇಳಿ ಗುರುತಿಸಲಿಕ್ಕಾಗಿ ರಾಮನ್ ಕಾರಣರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಒಂದು ಸರ್ವೆ ಮಾಡಿದೆವು. ಸರ್ವೆ ಮಾಡಿದಾಗ ಏನು ಕಂಡು ಬಂದಿತ್ತು ಅಂತೇಳಿ ಮುಸ್ಲಿಂ ಆ್ಯಸ್ ಎ ವರ್ಗ, ಒಂದು ವರ್ಗ ಮುಸ್ಲಿಂ ವರ್ಗ, ಅದನ್ನು ಜಾತಿ ಅಂತೇಳಿ ಪರಿಗಣನೆ ಮಾಡಲಿಕ್ಕಾಗೋದಿಲ್ಲ. ಅವರು ಇದು ಬಾಕಿ ಏನು ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಶಿಫಾರಸು ಮಾಡಿದ್ದಾರೆ ಅದೇ ಪ್ರಕಾರ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರು ಅಂತೇಳಿ ನಾವು ಭಾಳ ಶಾಸ್ತ್ರೀಯವಾಗಿ ವಿಂಗಡಿಸಿದ್ದೇವೆ. ಆ ವರದಿ ಬಂದ ಮೇಲೆ ಅದಕ್ಕೆ ಆ ಮೈನಾರಿಟಿ ಕಮಿಷನಿಗೆ ಆ ಕಾಲದಲ್ಲಿ 45 ಲಕ್ಷ ಕೊಟ್ಟಿದ್ದೆ ನಾನು. ಅವರು ಮನೆ ಸರ್ವೆ ಮಾಡಿದರು ಮುಸ್ಲಿಂ ಮತ್ತು ಆ ವರ್ಗದವ್ರದ್ದು. ಮಾಡುವಾಗ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಆಗಿದೆ. ಈಗ ಇವರಿಗೆ ಪಾಪ ಈಗ ದೇಶದ ಗೃಹ ಮಂತ್ರಿ ಅಂತೇಳಿ ಹೇಳ್ತಕ್ಕಂಥ ಅಮಿತ್ ಶಾ ಪಾಪ ತಿಳುವಳಿಕೆ ಇಲ್ಲ ಅದರಲ್ಲಿ. ಅವ್ರು ಯಾರೋ ಹೇಳಿದರು ಅಂತೇಳಿ ಹೇಳಿಬಿಡ್ತಾರೆ. ಆದರೆ ಅದು ಯಾವ ರೀತಿಯಲ್ಲಿ ನಾವು ಆರ್ಡ್ರ್ ಮಾಡಿದ್ದೀವಿ, ಶಾಸ್ತ್ರೀಯವಾಗಿ ಮಾಡಿದ್ದೇವೆ, ಜನಗಣತಿಯನ್ನು ಅನುಗುಣವಾಗಿ ಮಾಡಿದ್ದೇವೆ. ಅವರು ಕೂಡ ಒಂದು ವರ್ಗವಾಗಿ ಪರಿಗಣಿಸಿದ್ದೇವೆ, ಒಂದು ಜಾತಿ ಅಥವಾ ಒಂದು ಜನಾಂಗವಾಗಿ ಅಥವಾ ಒಂದು ಮತೀಯ ರಿಸರ್ವೇಷನ್ ಕೊಟ್ಟಿಲ್ಲ ನಾವು. ಅದನ್ನು ಅವರು ತಿಳ್ಕೊಳ್ಳಿಲ್ಲ. ಇದು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೂಡ ನಾನು ಮೊದಲು 6% ಕೊಟ್ಟಿದ್ದೆ. ಸುಪ್ರೀಂ ಕೋರ್ಟ್ ಆದಮೇಲೆ ಅದು 50% ಒಳಗೆ ಎಲ್ಲ ಹಿಂದುಳಿದ ವರ್ಗ SC ST ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದಾಗ ಅದನ್ನು ಕಡಿಮೆ ಮಾಡಿ 4%ಗೆ ಇಳಿಸಿದ್ದು ಕೂಡ 93ರಲ್ಲಿ 6% ಕೊಟ್ಟಿದ್ದೆ. 94ನೇ ಇಸ್ವಿಯಲ್ಲಿ 4%ಗೆ ಇಳಿಸಿದ್ದೆವು. ಇದು ದೇವೇಗೌಡರಾಗ ಮುಖ್ಯಮಂತ್ರಿ ಆಗಿರಲಿಲ್ಲ, ಅವರು ಹೇಳ್ತಾರೆ ನಾನೇ ಮಾಡಿದ್ದೆ ಅಂತೇಳಿ. ಆಗ ಆ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ನಾನೇ, ವೀರಪ್ಪ ಮೊಯ್ಲಿ. ಅದು ಪಾಪ ದೇವೇಗೌಡರಿಗೂ ಸ್ವಲ್ಪ ವಯಸ್ಸಾಗಿದೆ, ಅದಕ್ಕೆ ಅವರನ್ನು ದೂರುವುದಿಲ್ಲ ನಾನು. ಆದ್ದರಿಂದ ಇವತ್ತು ಅದನ್ನು ಅನುಷ್ಠಾನ ಮಾಡಿದ್ದು ಕೂಡ ನಾನೇ. ಅನೇಕ ಉಪಾಧ್ಯಾಯರ ನೇಮಕಾತಿಯಲ್ಲಿ 100 ಜನರ ನೇಮಕ ಮಾಡಿದ್ದೇವೆ, ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿದ್ದೇವೆ, AC ನೇಮಕ ಮಾಡಿದ್ದೇವೆ, ಅಸಿಸ್ಟೆಂಟ್ ಕಮಿಷನರ್ಸು, DYSPಗಳು ನೇಮಕ ಮಾಡಿದ್ದೇವೆ. ಅದೇ ರೀತಿಯ ಎಲ್ಲ ಜಾಬ್ಗಳಿಗೂ ಕೂಡ ನಾವು 4% ಮುಸಲ್ಮಾನ ವರ್ಗದವರಿಗೆ ನಾವು ಕೊಟ್ಟಿದ್ದೇವೆ. ಆದ್ದರಿಂದ ಅದನ್ನು ತಕ್ಷಣ ಈಗ ರದ್ದು ಮಾಡಿಬಿಟ್ಟಿದ್ದಾರೆ BJPಯವರು. ಯಾಕಂದರೆ ಅವರಿಗೆ ಸಹನೆ ಇಲ್ಲ. ಬಾಕಿ ಮತ ಅಥವಾ ಬಾಕಿ ಇದೊಂದು ಈ ನಮ್ಮ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪ್ರಕಾರ ಎಲ್ರಿಗೂ ಸಮವಾದ ನ್ಯಾಯ ಕೊಡಬೇಕು ಅಂತೇಳಿ ಇರತಕ್ಕಂಥ ಇದು ಇಲ್ಲ. ಅವರಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ, ಈ ವ್ಯವಹಾರ BJPಯವರು ಮಾಡ್ತಾ ಇದ್ದಾರೆ. ಕೇಳಿ ಮುಗಿಸ್ಬಿಡ್ತೇನೆ. ಆದ್ದರಿಂದ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಎಲ್ಲ ವರ್ಗದವರಿಗೆ ನ್ಯಾಯ ಕೊಟ್ಟಿದ್ದೇವೆ. 35 ವರ್ಷದಿಂದ ಅದು ಜಾರಿಯಲ್ಲಿದೆ. ಸುಪ್ರೀಂ ಕೋರ್ಟಿಗೆ ಹೋದರೂ ನಿಂತಿದೆ, ಹೈಕೋರ್ಟಿಗೆ ಹೋದರೂ ನಿಂತಿದೆ. ಇವತ್ತು ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಏನು ಮಾನದಂಡ ಇಲ್ಲ. ಮುಸ್ಲಿಮ್ಗೆ ವರ್ಗದವರಿಗೆ ಮೀಸಲಾತಿ ಕೊಟ್ಟದ್ದು ತೆಗಿಲಿಕ್ಕೆ ಯಾವ ಒಂದು ಸರ್ವೆ ಮಾಡಲಿಲ್ಲ, ಹೌಸ್ ಟು ಹೌಸ್ ಸರ್ವೆ ಮಾಡಿ. ಒಂದು ವೇಳೆ ಅಂಥ ಸರ್ವೆ ಮಾಡಿ ಅದನ್ನು ರದ್ದು ಮಾಡಿದರೆ ಅದಕ್ಕೆ ಅರ್ಥ ಇತ್ತು. ಅಥವಾ ಇವರಿಗೆ ನಾನು ಈಗಾಗಲೇ ನಮ್ಮ ಚಿನ್ನಪ್ಪ ರೆಡ್ಡಿ ಕಮಿಷನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಕೂಡ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ ಅಂತೇಳಿ ಅವರಿಗೂ ಕೂಡ ನಾವು ಮೀಸಲಾತಿಯನ್ನು ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ. ಅದು ಅವರಿಗೆ 2%, ಅದು 4ರಲ್ಲಿ 2% ಅವರಿಗೆ ಏನು ಹಂಚೋದು ಅದೇನು ಈ ಪಾಲು ಮಾಡಿಕೊಳ್ಳಲಿಕ್ಕೆ ಅಷ್ಟು ಸುಲಭ ಇದೆಯಾ? ಅದು ಮಾನವೀಯ ಪ್ರಶ್ನೆ ಇದು. ಈಗ ಅವರಿಗೂ ಲಾಭ ಇಲ್ಲ, ಇವರಿಗೂ ಲಾಭ ಇಲ್ಲ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರು ಮೋಸ ಮಾಡಿದ್ದಾರೆ. ಒಳ ಮೀಸಲಾತಿ ಅಂತ. ಒಳ ಮೀಸಲಾತಿ ಮಾಡಬೇಕಾದ್ರೆ ಅದು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಒಳ ವ್ಯವಸ್ಥೆ ಅದಕ್ಕೊಂದು ಕಮಿಷನ್ ಆಗಿದೆ, ರೋಹಿಣಿ ಕಮಿಷನ್ ಅಂತೇಳಿ, ನ್ಯಾಯಾಧೀಶರದ್ದು. ಅದು ವರದಿ ಇವತ್ತಿಗೂ ಕೊಟ್ಟಿಲ್ಲ. ಅದು ಇಲ್ಲದೆ ಇವರೇ ನಾನೇ ಕೊಡ್ತೇನೆ ಅಂತೇಳಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ರಾಜ್ಯ ಮಟ್ಟದಲ್ಲಿ ಮಾಡತಕ್ಕಂಥ ಹುಂಬತನ ಈ ಬಸವರಾಜ ಬೊಮ್ಮೆಯವರು ಮಾಡ್ತಾಯಿದ್ದಾರೆ. ಆದ್ದರಿಂದ ಇದೆಲ್ಲ ಕಾನೂನಲ್ಲಿ ನಿಲ್ಲುವುದಿಲ್ಲ, ಜಾರಿ ಕೂಡ ಕೊಡಲಿಕ್ಕೆ ಆಗ್ತಾಯಿದೆ.